ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಕೊಡಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಈಗ ನಾನೊಂದು ರೆಸಿಪಿ ಜೊತೆ ಬಂದಿದ್ದೀನಿ, ಅಂದರೆ ಸ್ನ್ಯಾಕ್ಸ್ ಜೊತೆ ಬಂದಿದ್ದೀನಿ. ನಾನು ಕಾಫಿ ಟೀ ಜೊತೆ ಸ್ನ್ಯಾಕ್ಸ್ ತುಂಬ ಟೇಸ್ಟಿಯಾಗಿರುತ್ತೆ. ಕಾಫಿ ಟೀ ಕುಡಿತಾ ಇದ್ದರೆ ಆಹಾ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡೋಣ ಬನ್ನಿ ಹೇಗೆ ಅಂತ. ಇಲ್ಲಿ ನಾನು 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆನ 1 ಕಪ್ ತೊಗೊಂಡು ನಾನು ನೆನೆ ಹಾಕ್ತೀನಿ. ಅಂದರೆ ಒಂದು ಮಧ್ಯಾಹ್ನ ನೆನೆ ಹಾಕಿದ್ರೆ ಸಂಜೆ ಮಾಡ್ಬೋದು. 4ರಿಂದ 5 ಅವರ್ ನೆಂದರೆ ಸಾಕಿದ್ದು ನನಗೆ. ಈ ಥರ 1 ಕಪ್ಪಲ್ಲಿ ತೊಗರಿಬೇಳೆ ತೊಗೊಂಡು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ನಾನು ನೆನೆಸಿಟ್ಟಿದ್ದೀನಿ ಆಲ್ರೆಡಿ. ನೋಡಿ, ನಾನು ನೆನೆಸಿಟ್ಟು ರೆಡಿಯಾಗಿದೆ. ನನಗೆ ಈ ಥರ ನೆಂದಿದೆ. ಇದನ್ನು ನೆಂದಿರೋದ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಸಣ್ಣಗೆ ಒಂದು ಮೀಡಿಯಮ್ ಆಗಿ, ತೀರಾ ನುಣ್ಣಗೂ ಬೇಡ, ತೀರಾ ತರಿಯಾಗೂ ಬೇಡ, ಇದರಲ್ಲಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ನನಗೆ ಈ ಥರ ರೆಡಿ ಆಯಿತು. ಇಷ್ಟು ನೀಟಾಗಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿದೆ. ಈ ಥರ ತರಿಯಾಗಿ ಮಾಡ್ಕೋಬೇಕು ನಾವು. ತೀರಾ ದಪ್ಪನೂ ಬೇಡ, ಸಣ್ಣನೂ ಬೇಡ, ದಪ್ಪನೂ ಬೇಡ ಅನ್ನೋ ಥರ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬೋಂಡ ಅಲ್ವಾ, ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ, ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು 3 ಸಹ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ಕೊತ್ತಂಬರಿ ಸಹ ಯೂಸ್ ಮಾಡ್ಕೋಬೋದು. ಇದ್ದರೆ ಮೆಂತ್ಯ, ಸಬ್ಬಸಿಗೆ ಎಲ್ಲ ಹಾಕಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ, ತುಂಬ ಸಹ ಸಖತ್ ಟೇಸ್ಟ್ ಇರುತ್ತೆ. ಇದಕ್ಕೆ 1 ಟೀ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಫ್ಲೇವರು ಅಷ್ಟು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸಖತ್ ಟೇಸ್ಟ್ ಕೊಡುತ್ತೆ. ಮಿಸ್ ಮಾಡಬೇಡಿ, ಮಾಡಿ ಟ್ರೈ ಮಾಡಿ, ಓಕೆನಾ. ಈ ಥರ ಹಾಕಿದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು ನನಗೆ. ನೋಡಿ, ನನಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಆಯಿತು ನನಗೆ. ನೋಡಿ, ನನಗೆ ಎಷ್ಟು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ, ತೀರಾ ಜಾಸ್ತಿ ಹಾಕ್ಕೋಬೇಡಿ. ಇದು ನೋಡ್ಕೊಂಡು ಹಾಕ್ಕೊಳ್ಳಿ, ಬೋಂಡ ಅಲ್ವಾ, ಹಾಗಾಗಿ ಸ್ವಲ್ಪ ಮೀಡಿಯಮಾಗಿ ಹಾಕ್ಕೋಬೇಕು. ಹಾಕಿದ ನಂತರ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಆದ ನಂತರ ನಾನು ಒಂದು 5 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಡ್ತೀನಿ. ಇಲ್ಲಿ ಪಕ್ಕದಲ್ಲಿ ಸ್ಟವ್ ಆನ್ ಮಾಡಿಕೊಂಡು ನಾನು ಒಂದು ಬಾಣಲೆ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಡೀಪ್ ಫ್ರೈಗಲ್ವಾ, ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಳ್ಳೋಣ ಡೀಪ್ ಫ್ರೈ ಮಾಡೋದಕ್ಕೆ. ನಾನಿಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಇಷ್ಟು ಆಯಿಲು ಸಾಕು, ಇದು ಸ್ವಲ್ಪ ಕಾಯಿಲಿ. ಅದಾದ ನಂತರ ನಾನಿಲ್ಲಿ ನೋಡಿ, ನನಗೆ ಈ ಥರ ಗಟ್ಟಿಗೆ ಆಗಬೇಕು. ಒಂದು 5 ನಿಮಿಷ ಇಟ್ಬಿಟ್ರೆ ಈ ಥರ ಗಟ್ಟಿ ಬಂದ್ಬಿಡತ್ತೆ. ಅಬ್ಸರ್ವ್ ಮಾಡ್ಕೊಂಬಿಟ್ಟು ಈ ಥರ ಗಟ್ಟಿ ಆಗಿಬಿಡತ್ತೆ. ಈ ಥರ ಆಯಿತು ನನಗೆ. ಈ ಥರ ಮಿಶ್ರಣ ಇನ್ನೊಂದು ಸರ್ತಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಯಿಲ್ ಕಾದಿದೆ ನನಗೀಗ. ನೋಡಿ, ನಾನು ಒಂದೊಂದೇ ಹಾಕ್ತಾ ಹೋಗ್ತೀನಿ. ಇದು ಕೈಯಲ್ಲಿ ಚೆನ್ನಾಗೋದಿಲ್ಲ ನನಗೆ, ಹಾಗಾಗಿ ನಾನಿಲ್ಲಿ ಸ್ಪೂನ್ ಯೂಸ್ ಮಾಡಿಕೊಂಡು ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಇದು ಫುಲ್ಲು ಹಾಕ್ಕೊಳ್ತೀನಿ. ಒಂದು ಸರ್ವಿಗೆ ಎಷ್ಟಾಗುತ್ತೆ ಅಷ್ಟು ಫುಲ್ ಹಾಕ್ಕೊಳ್ತೀನಿ. ಇದು ಹಾಕಿದ ತಕ್ಷಣ ಸಹ ಇದನ್ನು ಹಾಕ್ಬಿಟ್ಟು ಕಲಿಸ್ಬಾರ್ದು. ನೋಡಿ, ಈಗ ಹಾಕಿ ಆಯ್ತಲ್ಲ, ಹಾಕಿದ ತಕ್ಷಣ ಸಹ ಟರ್ನ್ ಮಾಡೋದೇ ಆಗಲಿ, ಅದು ಇದು ಮಾಡೋದೇ ಆಗಲಿ ಏನೂ ಮಾಡಬಾರ್ದು. ಹಾಗೆ ಇರಲಿ ಒಂದು 5 ನಿಮಿಷ ಇದು. ಏಕೆಂದರೆ ಅದು ಹಾಕಿದ ತಕ್ಷಣವೇ ಮಾಡಿದ್ರೆ ಕಲಿಸ್ಕೊಳೋ ಥರ ಇರುತ್ತೆ. ಹಾಗಾಗಿ ಒಂದು 5 ನಿಮಿಷ ಹಾಗೇ ಬಿಡಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಎಲ್ಲ ಮೇಲ್ಗಡೆ ತೇಲ್ತಾ ಬರುತ್ತೆ. ಆವಾಗ ಟರ್ನ್ ಮಾಡ್ತಾ ಹೋಗೋಣ ನಾವೀಗ. ನೋಡಿ, ನಾನೀಗ ಟರ್ನ್ ಮಾಡ್ತಾಯಿದ್ದೀನಿ. ಒಂದೊಂದೇ ಟರ್ನ್ ಮಾಡಿಕೊಂಡು ಇನ್ನೊಂದು ಸರ್ತಿ ನೀಟಾಗಿ ನಾನು ಬೇಯಿಸ್ಕೊಳ್ತೀನಿ. ನನಗೆ ಗೋಲ್ಡನ್ ಕಲರ್ ಬರೋವರೆಗೂ 2 ಸೈಡ್ ನನಗೆ ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು, ಬೆಂದಿರುತ್ತೆ. ನೋಡಿ, ನನಗೀಗ ಆಲ್ಮೋಸ್ಟ್ ಆಯಿತು. ಇಷ್ಟು ಆದರೆ ಈ ಕಲರ್ ಬಂದರೆ ಸಾಕು ನನಗೆ. ನೋಡಿ, ಕಲರ್ ಆಗಿದೆ ನನಗೆ ಆಲ್ಮೋಸ್ಟು ರೆಡಿ ಆಯಿತು. ನನಗೆ ನೋಡಿ, ನನಗೆ ರೆಡಿ ಆಯಿತು. ತೊಗರಿಬೇಳೆ ಬೋಂಡ ನನಗೆ ರೆಡಿ ಆಯಿತು. ನಾನು ಇನ್ನೊಂದು ಟ್ರಿಪ್ ಸಹ ಅದೇ ಥರ ಮಾಡಿಕೊಂಡೆ. ಈ ಥರ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಹಾಕೊಂಡ ತಕ್ಷಣವೇ ಮಿಕ್ಸ್ ಮಾಡಬಾರ್ದು. ಅದನ್ನು ಟರ್ನ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಒಂದು 5 ನಿಮಿಷ ಬಿಟ್ಬಿಟ್ಟು
ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಟರ್ನ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡು ಟರ್ನ್ ಮಾಡಿಕೊಂಡು ಬೇಯಿಸ್ಕೊಂಡ್ಬಿಡಿ. ಸೊ ಸ್ವಲ್ಪನೇ ಒಂದೊಂದೇ ಆದಾಗ ಚೆನ್ನಾಗಿ ಬರುತ್ತೆ ಇದು. ನೋಡಿ ಆಲ್ಮೋಸ್ಟ್ ನನಗೆ ಸೆಕೆಂಡ್ ಟೈಮ್ ಹಾಕಿರೋದು ಸಹ ನನಗೆ ಆಗೋಯಿತು. ನನಗೆ ರೆಡಿ ಆಯಿತು ನೋಡಿ. ಈ ಥರ ಕಲರ್ ಬಂದರೆ ನನಗೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಕರುಮ್ ಅಂತಿರುತ್ತೆ. ಸ್ವಲ್ಪನೂ ಕ್ರಿಸ್ಪಿ ಇರಲ್ಲ. ನಾನು ಇದಕ್ಕೆ ಸೋಡಾ ಸಹ ಏನು ಯೂಸ್ ಮಾಡೋದಿಲ್ಲ. ಸೋಡಾ ಏನು ಬೇಡ. ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ. ತುಂಬ ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಕ್ರಿಸ್ಪಿ ಕರುಮ್ ಅಂತಿರುತ್ತೆ. ಸತಿ ತಿಂದು ನೋಡಿ ಮಾಡಿಯಪ್ಪ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೀ ಜೊತೆ ಕಾಫಿ ಜೊತೆ ಒಂದ್ಸತಿ ಟ್ರೈ ಮಾಡಿ. ನನ್ನ ಮಗನಿಗೂ ನಾನು ಕಾಫಿ ಜೊತೆ ನನ್ನ ಮಗನಿಗೆ ಕೊಟ್ಟೆ. ಮಕ್ಕಳಿಗೆ ಕಾಯ್ತಾ ಇರ್ತಾರಲ್ವ ಸ್ನ್ಯಾಕ್ಸ್ ಏನಾದ್ರು ಮಾಡಿದ್ರೆ, ಚೆನ್ನಾಗಿ ನನ್ನ ಮಗ ಕಾಯ್ತಾ ಇದ್ದ. ಸೂಪರ್ ಅಲ್ಲ.